ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಬಂಧುಗಳೇ ಕೇಳ್ಕೊಳ್ಳಿ. ಫುಲ್ ಲೋನ್ ಆಗುತ್ತೆ, 0 ಡೌನ್ ಪೇಮೆಂಟ್ ಅಲ್ಲೂ ಕೂಡ ಆಗಕ್ಕೆ ಚಾನ್ಸಸ್ ಇರುತ್ತೆ. ಪೂರ್ತಿ ಲೋನೇ ಆಗ್ಬಿಡುತ್ತೆ. ಟ್ರೈ ಮಾಡಿದ್ರೆ ಪೂರ್ತಿ ಲೋನ್ ಆಗಿದ್ರೆ ಪ್ರೊಫೈಲ್ ಚೆನ್ನಾಗಿದ್ರೆ ಪೂರ್ತಿ ಲೋನೇ ಆಗುತ್ತೆ. ಬಟ್ 2013 ಮಾಡೆಲ್ ಗಾಡಿ 66,000 ಮಾತ್ರ ಓಡಿದೆ. 66,000 ಹೌದು, 66,000 ಮಾತ್ರ ಓಡಿದೆ. ರೆಕಾರ್ಡೆಡ್ 13 ಮಾಡೆಲ್ ಗಾಡಿ. ಯಾರೆಲ್ಲ ಒಂದು ದೊಡ್ಡ ಗಾಡಿ ಬೇಕು, ಕಡಿಮೆ ಪ್ರೈಸ್ ಅಲ್ಲಿ ಬೇಕು, ಅದನ್ನು ಕೂಡ ದುಡ್ಡೇ ಕೊಡಲ್ಲ ಸರ್, ಹಂಗೆ ಗಾಡಿ ಬೇಕು ಅಂತ ಕೇಳ್ತಿರಲ್ಲ ಈ ಗಾಡಿ ಅವ್ರಿಗೋಸ್ಕರ ಹೇಳೋದು ಅರ್ಥ ಏನಂತ ಅಂದ್ರೆ, ನಿಮ್ಗೆ ಈ ಗಾಡಿಲಿ ನಿಮ್ಗೆ 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಸಿಗುತ್ತೆ. ಯಾಕಂದ್ರೆ ಇದು 2012 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ. ಬರೀ 74,000 ಓಡಿದೆ. ಡೀಸೆಲ್ ವಿತ್ ಸನ್ರೂಫ್ ಇಲ್ಲ, ಸನ್ರೂಫ್ ಮಾತ್ರ ಇಲ್ಲ ಇದೆ. 320D ಇದು. ಓಕೆ, 90% ಟೈರ್ಸ್ ಕೂಡ ಇದೆ. ಮಿಂಟ್ MG ಹೆಕ್ಟರ್ ಅಲ್ಲಿ ನಿಮಗೆ ಒಂದು ವೈಟ್ ಕಲರ್ ಗಾಡಿನೇ ಬೇಕು ಅಂತ ನೀವೇನಾರ ಪ್ಲಾನ್ ಮಾಡ್ತಾ ಇದ್ರೆ, ಗಾಡಿ ನೋಡ್ತಾ ಇದ್ರಲ್ಲ KA03 ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ ಆಗಿರುತ್ತೆ. ಈ ಗಾಡಿ ಬಂದು ನಿಮಗೆ ಪ್ಯಾನರೋಮಿಕ್ ಸನ್ರೂಫ್ ಅಂದ್ರೆ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಸೊ ಇಂಟರ್ನೆಟ್ ಇನ್ಸೈಡ್ ಅಂತ ತುಂಬಾನೇ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಇದು. ಸರ್ ಏನ್ ಮಾಡಲ್ ಇದು? ಸರ್ ಮಾಡೆಲ್ ಬಂದು 2019 ಮಾಡೆಲ್ ಸಿಂಗಲ್ ಓನರ್ ಗಾಡಿ ಇದು. ಇದು ಬಂದು ಇನ್ನ ಸ್ವಲ್ಪ ಅದಕ್ಕಿಂತ ಗಾಡಿ ಕಮ್ಮಿನೇ ಓಡಿದೆ. ಇದು 68,000 ಓಡಿದೆ. ಇನ್ನೊಂದು ರೇಟ್ ತೋರ್ಸದ್ನಲ್ಲ, ಅದು 54,000 ಓಡಿದೆ. ಸಿಂಗಲ್ ಓನರ್ ಗಾಡಿ, ಶಾರ್ಪ್ ಇದು, 5 ಸೀಟರ್, ಡೀಸೆಲ್, ಮ್ಯಾನ್ವಲ್ ವಿತ್ ಪ್ಯಾನೋರಮಿಕ್ ಸನ್ರೂಫ್, ವಾಯ್ಸ್ ಕಂಟ್ರೋಲರ್ಸ್ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ಗಾಡಿ, 360 ಡಿಗ್ರಿ ಕ್ಯಾಮ್ರಾ ಜೊತೆ ಬರುತ್ತೆ. ಪ್ರೈಸ್ ಬಂದು ಜಸ್ಟ್ 12,75,000 ಕೋಟ್ ಮಾಡಿದೀನಿ. ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, ಯಾರೆಲ್ಲ ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಇದ್ದೀರಾ ಅವ್ರಿಗಂದ್ರೆ ಈ ಗಾಡಿ ತುಂಬಾನೇ ಸೂಟೇಬಲ್ ಕಾರ್ ಅಂತ ಕೂಡ ಹೇಳ್ಬೋದು. ಸೊ ನೋಡ್ತಾ ಇರಲ್ಲ, ವೈಟ್ ಕಲರ್ ಅಲ್ಲಿ ಫಾರ್ಚುನರ್ ತುಂಬಾನೇ ನೀಟ್ಲಿ ಮೇಂಟೈನ್ ಆಗಿರುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಂತ ಹೇಳ್ಬೋದು. ಸರ್ ಏನ್ ಮಾಡಲ್ಲ ಸರ್? 2016 ಮಾಡೆಲ್ ಇದು. 16 4x2 ಇದು. ಡೀಸೆಲ್, ಮ್ಯಾನ್ವಲ್, 1,20,000 ರೆಕಾರ್ಡೆಡ್ ಓಡಿದೆ. 90 ಎಲ್ಲ 100% ಟೈರ್ಸ್ ಇದೆ. ಮಿಂಟ್ ಕಂಡೀಷನ್ ಇದೆ. ಮ್ಯಾನ್ವಲ್ ಟ್ರಾನ್ಸ್ಮಿಷನ್. ಪ್ರೈಸ್ ಕೂಡ ಕೊಡ್ತೀನಿ. ರಾಜಸ್ಥಾನ್ ರಿಜಿಸ್ಟ್ರೇಷನ್ ಸರ್ ಇದು. ಅದೇ ಒಂದು 2-3 ಡೇಸ್ ಅಲ್ಲಿ ನಿಮ್ಗೆ NOC ಇಶ್ಯೂ ಆಗ್ಬಿಡುತ್ತೆ. ಆಲ್ರೆಡಿ ಎಲ್ಲ ಆಗಿದೆ. ಓಪನ್ NOC ತೆಗಿಸ್ತಾ ಇದ್ದೀನಿ. ಪ್ರೈಸ್ ಬಂದು ವಿತ್ KA 16,75,000 ಕೋಟ್ ಮಾಡಿದೀನಿ. ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, 16,75,000 ಅಂದ್ರೆ 16,75,000 ರೂಪಾಯಿ ನಿಮ್ಗೆ ಆಸ್ಕಿಂಗ್ ಪ್ರೈಸ್ ಇರುತ್ತೆ. ಮುಂದೆ ಬಂದು ಕೂತ್ಕೊಂಡು ನಿಮ್ಗೆ ಆನ್ ಟೇಬಲ್ ಮಾತಾಡ್ತೀನಿ ಅಂತ ಅಂದ್ರೆ ಅದರಲ್ಲೂ ಕೂಡ ನಿಮ್ಗೆ ನೆಗೋಷಿಯಬಲ್ ಮಾಡಿ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾರೆ. ವಿತ್ ಅಲಾಂಗ್ ವಿತ್ ನಿಮಗೆ ಕರ್ನಾಟಕ ನಂಬರ್ ಸಮೇತ ಈ ಗಾಡಿ ಸಿಗುತ್ತೆ. ಹಾಗೆ ನೋಡ್ತಿರಲ್ಲ, ನೆಕ್ಸ್ಟ್ ಗಾಡಿ ನಿಮ್ಮ ಮುಂದೆ ಇರುತ್ತೆ ಒಂದು ಬ್ರೆಜಾ ZDI ವೇರಿಯಂಟ್. ಅದನ್ನು ಕೂಡ ನಿಮಗೆ ಡೀಸೆಲ್ ಎಂಜಿನ್, ಟಾಪ್ ಎಂಡ್ ವೇರಿಯಂಟ್, KA01 ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟರ್ ಆಗಿರುತ್ತೆ. ಸರ್ ಏನ್ ಡೀಟೇಲ್ಸ್ ಹೇಳಿ ಸರ್? 2017 ಮಾಡೆಲ್ ಗಾಡಿ ಇದು. ಸಿಂಗಲ್ ಓನರ್, ಬರೀ 54,000 ಓಡಿದೆ ಮಾತ್ರ. ಡೀಸೆಲ್, ಒಳ್ಳೆ ಮೈಲೇಜ್ ಬರುತ್ತೆ. 20+ ZDI ಇದು. ಟಾಪ್ ಎಂಡ್ ಮಾಡಲು ವಿತ್ ಅಲಾಯ್ ವೀಲ್ಸ್ ಕೂಡ ಬರುತ್ತೆ. ಏರ್ ಬ್ಯಾಗ್, ABS, ಅಲೈಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಪ್ರೈಸ್ ಕೂಡ ಕೊಡ್ತೀನಿ ನಿಮಗೆ. ಜಸ್ಟ್ 7,45,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದ್ರೆ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸರ್ ಇದಕ್ಕೆ ಲೋನ್ ಎಷ್ಟಾಗುತ್ತೆ ಸರ್? ಲೋನ್ ಅಪ್ ಟು 90% ಲೋನ್ ಆಗುತ್ತೆ ಸರ್. 90% ಲೋನ್ ಆಗುತ್ತೆ. ಯಾರೆಲ್ಲ ಬ್ರೆಜಾನೇ ನೋಡಬೇಕು, ಅದನ್ನು ಕೂಡ ನಿಮಗೆ ಟಾಪ್ ಎಂಡ್ ಗಾಡಿನೇ ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ, ಈ ಗಾಡಿ ಅವ್ರಿಗೋಸ್ಕರ. ಈ ಗಾಡಿ ನಿಮಗೆ ಬ್ಯಾಂಗ್ಳೂರಲ್ಲಿರೋ ಹೌಸ್ ಆಫ್ ಕಾರ್ಸ್ ಬೆಳೆಕಳ್ಳಿ ಬ್ಯಾಂಗ್ಳೂರಲ್ಲಿ ಈ ಸಿಗ್ನಲ್ ಹತ್ರ ಈ ಶೋರೂಮ್ ಇರುತ್ತೆ. ಸೊ ನೀವೇನಾರ ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕರೆ ಮಾಡಿ ಮಾತಾಡಿ. ಹಾಗೆ ನೋಡ್ತಿರಲ್ಲ ಬಂಧುಗಳೇ, ನಿಮ್ಮ ಮುಂದೆ ಒಂದು ಟೊಯೋಟಾ ಕರೋಲಾ ಆಲ್ಟಿಸ್ ತಂದಿದ್ದೀನಿ. ಅದನ್ನು ಕೂಡ ನಿಮಗೆ ಡೀಸೆಲ್ ಇಂಜನ್. ನಿಮಗೆ ಮಾರ್ಕೆಟಲ್ಲಿ ಡೀಸೆಲ್ ಇಂಜನ್ ಸಿಗೋದು ತುಂಬಾನೇ ಅಪರೂಪ. ಈ ಗಾಡಿ ನಿಮಗೆ ಹೌಸ್ ಆಫ್ ಕಾರ್ಸ್ ಬೆಳೆಕಳ್ಳಿ ಬ್ಯಾಂಗ್ಳೂರಲ್ಲಿ ಜಸ್ಟ್ ಒಂದೇ ಒಂದು ಗಾಡಿ ಸ್ಟಾಕ್ ಆಗಿರುತ್ತೆ. ಅದನ್ನು ಕೂಡ ನಿಮಗೆ ಡೀಸೆಲ್ ಇಂಜನ್, ಟಾಪ್ ಅಂಡ್ ವೇರಿಯಂಟ್, ವೈಟ್ ಕಲರ್ ಅಲ್ಲಿ ಅಂತ ಅಂದ್ರೆ ನಿಮಗೆ ಒಳ್ಳೆ ಒಂದು ಅಫಿಷಿಯಲ್ ಲುಕ್ ಅಂತ ಕೂಡ ಹೇಳ್ಬೋದು. ಗಾಡಿ ನೋಡ್ತಾ ಇದ್ರಲ್ಲ, ಒಂದು ಸಿಂಗಲ್ ಸ್ಕ್ರಾಚ್ ಇದು ಅದು ಅಂತ ಏನಿಲ್ಲ. ಆಫ್ ಟು ಮಾರ್ಕೆಟ್ ನಿಮಗೆ ಅಲಾಯ್ ವೀಲ್, ತುಂಬಾನೇ ಎಕ್ಸ್ಪೆನ್ಸಿವ್ ಅಲಾಯ್ ವೀಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್, ನೀಟಾಗಿದೆ ಗಾಡಿ. ಮುಂದಿಂದ ನೋಡಿದ್ರೆ 100% ನಿಮಗೆ ಈ ಗಾಡಿ ಅಂತೂ ಇಷ್ಟ ಆಗೇ ಆಗುತ್ತೆ. ಸರ್ ಏನ್ ಮಾಡಲ್ ಇದು? ಸರ್ ಮಾಡೆಲ್ ಬಂದು 2011 ಇದೆ. ಸೆಕೆಂಡ್ ಓನರ್ ಆಗಿದೆ. 1,10,000 ರೆಕಾರ್ಡೆಡ್ ಇದೆ ಗಾಡಿ. ಡೀಸೆಲ್ ಇಂಜಿನ್. ಟೊಯೋಟಾ ಬಗ್ಗೆ ಕೇಳಂಗಿಲ್ಲ, ಇಂಜಿನ್ ಬಗ್ಗೆನೆ. ಹೌದು ಸರ್. 1,10,000 ಓಡಿದೆ. ರೆಕಾರ್ಡೆಡ್ ತುಂಬಾ ಚೆನ್ನಾಗಿದೆ ಗಾಡಿ. ಒಳ್ಳೆ ಮೇಂಟೈನ್ ಮಾಡಿದೆ. ಲೆದರ್ ಸೀಟ್ ಕವರ್ಸ್, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಕಂಟ್ರೋಲರ್ಸ್ ನಿಮ್ಗೆ ಎಲ್ಲ ಇದೆ ಗಾಡಿಯಲ್ಲಿ. ಪ್ರೈಸ್ ಬಂದು 3,95,000 ಕೋಟ್ ಮಾಡಿದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಅದ್ರ ಜೊತೆ ನಿಮ್ಗೆ ಫ್ರೆಶ್ FC ವಿತ್ ಫ್ರೆಶ್ ಇನ್ಶೂರೆನ್ಸ್ ಕೂಡ ಮಾಡ್ಕೊಡ್ತೀನಿ. ಓಕೆ, ಹಾಗಂದ್ರೆ ನಿಮಗೆ ಒಂದು 5 ವರ್ಷ FC ಬರುತ್ತದೆ. 1 ಇಯರ್ ಫ್ರೆಶ್ ಇನ್ಶೂರೆನ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಯಾರೆಲ್ಲ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕರೆ ಮಾಡಿ ಮಾತಾಡಿ. ಯಾರೆಲ್ಲ ಒಂದು ಪ್ರೀಮಿಯಂ ಕಾರೇ ಬೇಕು ಅಂತ ಕೇಳ್ತಿರಲ್ಲ ಅವ್ರಿಗೋಸ್ಕರ ನಾನು ತಂದಿದ್ದೀನಿ ಒಂದು BMW ಗಾಡಿ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್? ಇದು ಕೂಡ ನಿಮಗೆ ಮೈಗ್ರೇಟ್ ಗಾಡಿ ಅಲ್ಲ, ಪಕ್ಕ ಕನ್ನಡ ಗಾಡಿ ಇದು. 2012 ಮಾಡೆಲ್ ಸೆಕೆಂಡ್ ಓನರ್ ಆಗಿದೆ. ಬರೀ 74,000 ಓಡಿದೆ. ಡೀಸೆಲ್ ವಿತ್ ಸನ್ರೂಫ್ ಇಲ್ಲ, ಸನ್ರೂಫ್ ಮಾತ್ರ ಇಲ್ಲ ಇದೆ. 320D ಇದು. ಓಕೆ, 90% ಟೈರ್ಸ್ ಕೂಡ ಇದೆ. ಮಿಂಟ್ ಕಂಡೀಷನ್ ಇದೆ ಸರ್ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಸರ್ 12 ಮಾಡೆಲ್ ಗಾಡಿ?
ಸರ್ ಈ ಗಾಡಿ ಬಗ್ಗೆ ಅಂತೂ ನನಗೆ ಐಡಿಯಾ ಇಲ್ಲ. ನೋಡೋರ್ಗೆ ಅಂತೂ ಪಕ್ಕಾ ಗೊತ್ತಾಗುತ್ತೆ. 7,25,000 ಕೊಟ್ ಮಾಡಿದೀನಿ. ಓಕೆ, 7,25,000 7 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. ಇದಕ್ಕೆ ಏನಾರ ಲೋನ್ ಆಗುತ್ತಾ? ಲೋನ್ ಆಗಲ್ಲ ಸರ್, ಇದಕ್ಕೆ ಲೋನ್ ಆಗಲ್ಲ, ಕ್ಯಾಶ್ ಅಲ್ಲಿ ಮಾತ್ರ. ಸೊ ಯಾರೆಲ್ಲ ಒಂದು ಕ್ಯಾಶ್ ಗಾಡಿಯಲ್ಲೇ ಕ್ಯಾಶ್ ಕಾರ್ ಒಂದು ತಗೊಂಡು ಇಟ್ಕೋತೀನಿ ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಸೊ ಈ ಗಾಡಿ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಬ್ಯಾಂಗ್ಳೂರಲ್ಲಿ ಇರೋ ಹೌಸ್ ಆಫ್ ಕಾರ್ಸ್ ಅಲ್ಲಿ ಇರುತ್ತೆ. ಇವ್ರ ಅಡ್ರೆಸ್ ಬಂದು ನಿಮಗೆ ಬೆಳಕಲ್ಲಿ ಬ್ಯಾಂಗ್ಳೂರ್. ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕರೆ ಮಾಡಿ ಮಾತಾಡಿ. ಹಾಗೆ ನೋಡ್ತಿರಲ್ಲ, ನಿಮ್ಮ ಮುಂದೆ ಒಂದು ಕ್ರೆಟಾ ಇರುತ್ತೆ. ಯಾರೆಲ್ಲ ಒಂದು ಕ್ರೆಟಾನೇ ಬೇಕು, ಚಾಕ್ಲೇಟ್ ಕಲರಲ್ಲೇ ಬೇಕು ಅಂತ ನೋಡ್ತಾ ಇದ್ರೆ ಅವ್ರಿಗೋಸ್ಕರ ಈ ಗಾಡಿ ಕೂಡ ನಿಮಗೆ ಬ್ಯಾಂಗ್ಳೂರ್ ಲೋಕಲ್ ರಿಜಿಸ್ಟರ್ಡ್ ಆಗಿರುತ್ತೆ. ಗಾಡಿ ಮಾತ್ರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುತ್ತೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಅಂತ ಕೂಡ ಹೇಳ್ಬೋದು. ಆರಾಮಾಗಿ ತಗೊಳ್ಳಿ. ಒಂದು ಒಳ್ಳೆ ಗಾಡಿ, ಕಮ್ಮಿ ಮೇಂಟೆನೆನ್ಸ್ ಅಲ್ಲಿ ಬೇಕು ಅಂತ ಅಂದ್ರೆ ನಿಮಗೆ ಇದು ಪೆಟ್ರೋಲ್ ಇಂಜನ್ ಆಗಿರುತ್ತೆ. ಸರ್ ಏನ್ ಮಾಡಲ್ ಇದು? ಸರ್ ಇದು 2016 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ಕಸ್ಟಮರ್ಗೆ ಪರ್ಚೇಸ್ ಮಾಡಿದ್ರೆ ಬರೀ 38,000 ಮಾತ್ರ ಓಡಿದೆ ಗಾಡಿ. ಬರೀ 38,000? ಬರೀ 38,000 ಓಡಿದೆ. ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ. ಅಲೈವ್ಸ್ ಮಾತ್ರ ಬರಲ್ಲ. ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಅಲೈವ್ಸ್ ಮಾತ್ರ ಬರಲ್ಲ ನಿಮ್ಗೆ. ಪೆಟ್ರೋಲ್ ಗಾಡಿ ಇದು. ಪ್ರೈಸ್ ಕೂಡ ಕೊಡ್ತೀನಿ, ಒಳ್ಳೆ ಪ್ರೈಸ್ ಇದ್ ಮಾಡಿದೀನಿ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ತೀನಿ. 7,25,000 ಮಾತ್ರ ಕೋಟ್ ಮಾಡಿದೀನಿ. 7 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 7 ಲಕ್ಷಕ್ಕೆ ಆಗುತ್ತೆ. ಇದಕ್ಕೆ ಲೋನ್ಗೆ ಹೋಗ್ತೀನಿ ಅಂದ್ರೆ? ಲೋನ್ಗೆ ಹೋಗ್ತೀರಾ ಅಂದ್ರೆ ಕಸ್ಟಮರ್ಗೆ ಪ್ರೊಫೈಲ್ ಮಾತ್ರ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿದ್ರೆ ಅಪ್ ಟು 90-95% ಲೋನ್ ಕೂಡ ಆಗುತ್ತೆ. 6 ಲಕ್ಷ ಲೋನ್ ಆಗುತ್ತೆ. 6 ಲಕ್ಷದಂಗ 1 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟರು ಕೆಲಸ ಆಗುತ್ತೆ. ಓಕೆ, ಹಾಗೆ ನೋಡ್ತಿರಲ್ಲ ಬಂಧುಗಳೇ, ನಿಮ್ಮ ಮುಂದೆ ಒಂದು ವೈಟ್ ಕಲರ್ ಅಲ್ಲಿ ಕ್ರೆಟಾ ಇರುತ್ತೆ. ಈ ಗಾಡಿ ಬಂದು ನಿಮಗೆ ಇದರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೇರಿಂಗ್, ಮೌಂಟ್ ಕಂಟ್ರೋಲ್, ಹಾಗೆ ನಿಮಗೆ ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಡೀಸೆಲ್ ಅಲ್ಲ ಸರ್ ಇದು? ಸರ್ ಡೀಸೆಲ್ ಗಾಡಿ ಸರ್, ಒಳ್ಳೆ ಮೈಲೇಜ್ ಗಾಡಿ ಸರ್. ಇದು 20+ ಬರುತ್ತೆ ಸರ್ ಮೈಲೇಜ್. ಓಕೆ, 2017 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. 99,000 ಓಡಿದೆ. ರೆಕಾರ್ಡೆಡ್ ಮಿಂಟ್ 99,000 ಅಲ್ಲ ಸರ್, 79,000 ಓಡಿದೆ. 79,000 ಅಂದ್ರೆ 79,000. 17 ಮಾಡಲ್, 79,000 ಕಿಲೋಮೀಟರ್ ಮಾತ್ರ ಓಡಿದೆ. ಡೀಸೆಲ್ ಮಿಂಟ್ ಕಂಡೀಷನ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ ಹುಡುತ್ತೆ ಅಂದ್ರೆ ವಿಸಿಟ್ ಮಾಡಿ ಹೌಸ್ ಆಫ್ ಕಾರ್ಸ್ಗೆ. ಪ್ರೈಸ್ ಕೂಡ ಕೊಡ್ತೀನಿ. 7,95,000 ಕೋಟ್ ಮಾಡಿದೀನಿ. ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ವಿತ್ ಕರ್ನಾಟಕ. ಸಮೇತ ಈ ಗಾಡಿ ಸಿಗುತ್ತೆ. ಈ ಗಾಡಿ ಎಲ್ಲಪ್ಪ ಸಿಗುತ್ತೆ ಅಂತ ಕೇಳ್ತಾ ಇದ್ರೆ ನೀವು, ಬಿಳೆಕಳ್ಳಿಲಿ ಇರೋ ಹೌಸ್ ಆಫ್ ಕಾರ್ಸ್ ಬ್ಯಾಂಗ್ಳೂರಲ್ಲಿ ನಿಮಗೆ ಇವ್ರ ಶೋರೂಮ್ ಇರುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ, ಬೇಕಂದ್ರೆ ನೀವು ಕಾಲು ಕೂಡ ಮಾಡಿ ಮಾತಾಡ್ಬೋದು. ಹಾಗೆ ನೋಡ್ತಿರಲ್ಲ, ಮತ್ತೊಂದು ನಿಮಗೆ XUV ಸಿಗುತ್ತೆ ಇವ್ರ ಹತ್ರ. W10 ಟಾಪ್ ಆ್ಯಂಡ್ ವೇರಿಯಂಟ್. ಇದರಲ್ಲಿ ನಿಮಗೆ ಸನ್ರೂಫ್ ಸಹ ಬರ್ತದೆ. ಯಾರೆಲ್ಲ ನಮಗೆ ಒಂದು ಟಾಪ್ ಆ್ಯಂಡ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. KA01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಗಾಡಿ, ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ. ಅಂದರೆ ಕಂಪ್ಲೀಟ್ ಫೀಚರ್ಸ್, ಜಾಸ್ತಿ ಫೀಚರ್ಸ್ ಇರುತ್ತೆ ಈ ಕಾರಲ್ಲಿ. ಸರ್ ಏನು ಮಾಡಲ್ ಇದು? ಸರ್ ಮಾಡಲ್ ಒಳ್ಳೆ ಮಾಡಲ್ ಇದೆ ಸರ್. 2018 ಮಾಡಲ್ ಗಾಡಿ, ಸಿಂಗಲ್ ಓನರ್, 70,000 ಕಿಲೋಮೀಟರ್ಸ್ ಮಾತ್ರ ಓಡಿದೆ. ಮಿಂಟ್ ಕಂಡೀಷನ್ ಇದೆ ಗಾಡಿ. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ ಸರ್, ಆ ತರ ಇರೋ ಗಾಡಿ ಇದು. ಪ್ರೈಸ್ ಕೂಡ ಕೊಡ್ತೀನಿ ಸರ್. W10 ವಿತ್ ಸನ್ರೂಫ್ ಇದು 11,45,000 ಕೋಟ್ ಮಾಡಿದೀನಿ. ನಿಮ್ ಈ ರೀಲ್ಸ್ ಮುಖಾಂತರ ಬಂದ್ರೆ ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಇದಕ್ಕೆ ಲೋನ್ಗೆ ಹೋಗ್ತೀನಿ ಅಂತ? ಲೋನ್ ಕೂಡ ನಿಮ್ಗೆ ಪ್ರೊಫೈಲ್ ಚೆನ್ನಾಗಿದ್ರೆ 9 ಇಂದ 10 ಲಕ್ಷ ಕೂಡ ಲೋನ್ ಮಾಡ್ಕೊಡ್ತೀನಿ. ಜಸ್ಟ್ ಡೌನ್ ಪೇಮೆಂಟ್ ಸರ್ 1 ಲಕ್ಷ ಮಾಡ್ಬೋದು. 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಈ ಗಾಡಿ ಕೂಡ ಸಿಗ್ತಾ ಇದೆ. ಸೊ ಯಾರೆಲ್ಲ XUVನೇ ತಗೋಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಈ ಗಾಡಿ ನಿಮಗೆ ಹೌಸ್ ಆಫ್ ಕಾರ್ಸ್ ಬಿಳಿಕಳ್ಳಿ ಬ್ಯಾಂಗ್ಳೂರ್ ಶೋರೂಮಲ್ಲಿ ನಿಮಗೆ ಗಾಡಿ ಸ್ಟಾಕ್ ಆಗಿರುತ್ತೆ. ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕರೆ ಮಾಡಿ ಮಾತಾಡಿ. ಲಾಸ್ಟ್ ವಿಡಿಯೋಲಿ ಎಲ್ಲ ಕೇಳ್ತಿದ್ರು ಸರ್ ಒಂದು ಹ್ಯಾರಿಯರ್ ಗಾಡಿ ಬೇಕು ಅಂತ. ಸೊ ಈ ಗಾಡಿ ಅವ್ರಿಗೋಸ್ಕರ. ನೀವೇನಾರ ಈ ಗಾಡಿ ತಗೋಬೇಕು ಅಂತ ಅಂದರೆ ರೆಡ್ ಕಲರಲ್ಲೇ ಈ ಗಾಡಿ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇರುತ್ತೆ. ಸರ್ ಏನು ಡೀಟೇಲ್ಸ್ ಇದೆ? ಸರ್ 2020 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 1,05,000 ರೆಕಾರ್ಡೆಡ್ ಓಡಿದೆ ಸರ್. ಇದು ವಿತ್ ಪ್ಯಾನೋರಮಿಕ್ ಸನ್ರೂಫ್ ಕೂಡ ಇದು. ZX ಆಪ್ಷನಲ್ ಇದು. ಇದು ನಂಬರ್ ಪ್ಲೇಟ್ ಅಂತ ಏನು ಇದು ಮಾಡ್ಕೊಂಡ್ಬಿಡಿ, ಮೈಗ್ರೇಟ್ ಅಂತ. ಇದು ಪಕ್ಕ ಕನ್ನಡ ಗಾಡಿ, ಪಾಲಿಶ್ ಮಾಡಿಸಿದ್ದೀನಿ, ಅದಕ್ಕೋಸ್ಕರ ತೆಗೆದಿದ್ದೀನಿ. ಅದು ಪ್ರೈಸ್ ಕೂಡ ಕೊಡ್ತೀನಿ ನಿಮಗೆ. 12,95,000 ಕೋಟ್ ಮಾಡಿದ್ದೀನಿ. ಒಳ್ಳೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಲೋನ್ಗೆ ಹೋಗ್ತೀನಿ ಅಂತ ಅಂದ್ರೆ ಅಪ್ ಟು 90% ಇದಕ್ಕೂ ಕೂಡ ನಾನು ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಗಾಡಿ ಪ್ರೈಸ್ ಏನಂತ ಅಂದ್ರೆ? ಪ್ರೈಸ್ 12,95,000 ನೆಗೋಷಿಯಬಲ್. 12,95,000, 12,95,000 ಆಸ್ಕಿಂಗ್ ಪ್ರೈಸ್ ಇರುತ್ತೆ. ಜಸ್ಟ್ 1 to 1.5 lakhs ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಈ ಗಾಡಿ ಕೂಡ ತಗೊಂಡು ಹೋಗ್ಬೋದು. ಪ್ಯಾನೋರಾಮಿಕ್ ಸನ್ರೂಫ್ ಅಂತ ಅಂದ್ರೆ ನಿಮಗೆ ಪೂರ್ತಿ ಟಾಪೇ ಆಲ್ಮೋಸ್ಟ್ ನಿಮಗೆ ಇದು ಸನ್ರೂಫ್ ಕವರ್ ಆಗಿರುತ್ತೆ. ಹಾಗೆ ನೋಡ್ತಿರಲ್ಲ, ಯಾರೆಲ್ಲ ಒಂದು ಇನೋವಾ ಗಾಡಿ ತಗೋಬೇಕು ಅಂತ ಪ್ಲಾನ್ ಮಾಡ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಲೆಸ್ ಡ್ರಿವನ್ ಗಾಡಿ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಕೂಡ ಸಿಗುತ್ತೆ. ಈ ಗಾಡಿ ನಿಮಗೆ ಕರ್ನಾಟಕ ನಂಬರ್ ಸಮೇತ ಮಾಡಿ, ನಿಮ್ಮ ಹೆಸರಿಗೆ RC ಟ್ರಾನ್ಸ್ಫರ್ ಸಮೇತ ಮಾಡಿ ಕೊಡ್ತಾರೆ. ಸರ್ ಏನು ಮಾಡಲ್ ಇದು? ಸರ್ 2016 ಮಾಡಲ್ GX. ಇದು ಬರೀ 67,000 ಮಾತ್ರ ಓಡಿದೆ ಗಾಡಿ. ಮಿಂಟ್ ಕಂಡೀಷನ್, ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಅಲಾಯ್ ವೀಲ್ಸ್ ಮಾತ್ರ ಬರಲ್ಲ, ABS ಕೂಡ ಬರುತ್ತೆ. 6+1 ಇದು ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ. ಡೀಸೆಲ್, ಮ್ಯಾನ್ವಲ್. ಪ್ರೈಸ್ ಕೂಡ ಕೊಡ್ತೀನಿ. 11,45,000 ಕೋಟ್ ಮಾಡಿದೀನಿ ವಿತ್ KA. ಒಳ್ಳೆ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ ಸರ್. ಎಷ್ಟು ಓಡಿದೆ ಅಂತಂದ್ರೆ? ಸರ್
67,000 ಮಾತ್ರ. 67,000. ನಿಮ್ಗೆ ಇನೋವಾ ಗಾಡಿಗಳು ಬೇಕಂದ್ರೆ ಸುಮಾರು ಸಿಗುತ್ತೆ, ಬಟ್ ಇಷ್ಟು ಕಮ್ಮಿ ಓಡಿರೋ ಗಾಡಿ ನಿಮ್ಗೆ ಮಾರ್ಕೆಟ್ ಅಲ್ಲೇ ಸಿಗೋದು ಅಪರೂಪ. ಒಂದು 10 ಶೋರೂಮ್ ಹುಡುಕಿದ್ರೆ ಎಲ್ಲಾರ ಒಂದ್ ಕಡೆ ಒಂದ್ ಗಾಡಿ ಸಿಗ್ಬೋದು. ನೋಡ್ತಾ ಇದ್ರಲ್ಲ, ಹೇಳಿರೋ ಪ್ರೈಸ್ ಅಲ್ಲಿ ನಿಮ್ಗೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಯಾರೆಲ್ಲ ಈ ತರ ಕಡಿಮೆ ಓಡಿರೋದೇ ಗಾಡಿ ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಈ ಗಾಡಿ ನಿಮ್ಗೆ ಹೌಸ್ ಆಫ್ ಕಾರ್ಸ್ ಬಿಳೆಕಳ್ಳಿ ಬ್ಯಾಂಗ್ಳೂರಲ್ಲಿ ಈ ಗಾಡಿ ನಿಮ್ಗೆ ಸ್ಟಾಕ್ ಇನ್ ಆಗಿರುತ್ತೆ. ಯಾರೆಲ್ಲ ಈ ಗಾಡಿ ಪ್ಲಾನ್ ಮಾಡ್ತಾ ಇದ್ದೀರಾ ಪರ್ಚೇಸ್ ಮಾಡಬೇಕು ಅಂತ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರೋ ನಂಬರ್ನ ಕರೆ ಮಾಡಿ ಮಾತಾಡಿ. ಹಾಗೆ ನೋಡ್ತಿರಲ್ಲ ಬಂಧುಗಳೇ, ನಿಮ್ಮ ಮುಂದೆ ಒಂದು XUV ಕೂಡ ಇರುತ್ತೆ. ನೋಡ್ತಾ ಇದ್ರಲ್ಲ, ಬ್ಲ್ಯಾಕ್ ಕಲರ್ ಅಲ್ಲಿ. ಒಂದು ತುಂಬಾ ಜನ ಹೇಳ್ತಾರೆ ಬ್ಲ್ಯಾಕ್ ಗಾಡಿನೇ ಬೇಕು ಅಂತ, ಬಟ್ ಅವ್ರು ಕೇಳೋ ಟೈಮಲ್ಲಿ ಮಾತ್ರ ಈ ಗಾಡಿ ಸಿಗಲ್ಲ. ಸೊ ಜಸ್ಟ್ ಒಂದೇ ಒಂದು ಬ್ಲ್ಯಾಕ್ ಕಲರ್ ಅಲ್ಲಿ ಸಿಗುತ್ತೆ. ಬೇರೆ ಕಲರು ವೈಟು ರೆಡ್ ಈ ತರ ಬೇರೆ ಗಾಡಿ ಇದೆ, ಬಟ್ ಬ್ಲ್ಯಾಕ್ ಮಾತ್ರ ಒಂದೇ ಒಂದು ಗಾಡಿ ಇರುತ್ತೆ. ಸರ್ ಏನ್ ಡೀಟೇಲ್ಸ್ ಇದೆ ಸರ್? ಇದರ ಡೀಟೇಲ್ಸ್ ಬಂದು 2016 ಮಾಡಲ್, ಸಿಂಗಲ್ ಓನರ್, ಅದು 80,000 ಕಿಲೋಮೀಟರ್ಸ್ ಓಡಿದೆ. ಡೀಸೆಲ್ ಮ್ಯಾನುವಲ್ W10 ಇದು ವಿತ್ ಸನ್ರೂಫ್ ಗಾಡಿ. ಸೂಪರ್ ಮಿಂಟ್ ಕಂಡೀಷನ್ ಆಗಿದೆ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ ಸರ್, 9,75,000 ಕೋಟ್ ಮಾಡಿದೀನಿ. ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ವಿತ್ KA. ಸರ್ ಈ ಗಾಡಿ ಎಷ್ಟು ಓಡಿರುತ್ತೆ ಸರ್? ಸರ್ ಇದು 88,000 ಓಡಿದೆ. 88,000 ಕಿಲೋಮೀಟರ್ ಈ ಗಾಡಿ ಓಡಿರುತ್ತೆ. ಸೊ ಯಾರೆಲ್ಲ ಒಂದು XUV ಬ್ಲ್ಯಾಕ್ ಕಲರ್ ಅಲ್ಲೇ ಬೇಕು ಅಂತ ಕೇಳ್ತಿರಲ್ಲ, ಅದನ್ನು ಕೂಡ W10 ಅಲ್ಲ ಸರ್, W10 ಸರ್, W10. ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕರೆ ಮಾಡಿ. ಈ ಗಾಡಿ ನಿಮಗೆ ಹೌಸ್ ಆಫ್ ಕಾರ್ಸ್ ಬೆಳೆಕಳ್ಳಿ ಬ್ಯಾಂಗ್ಳೂರಲ್ಲಿ ಸ್ಟಾಕ್ ಇನ್ ಆಗಿರುತ್ತೆ. ಯಾರೆಲ್ಲ ಒಂದು ದೊಡ್ಡ ಗಾಡಿ ಬೇಕು, ಕಡಿಮೆ ಪ್ರೈಸಲ್ಲಿ ಬೇಕು, ಅದನ್ನು ಕೂಡ ದುಡ್ಡೇ ಕೊಡಲ್ಲ ಸರ್, ಹಂಗೆ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಹೇಳೋದು ಅರ್ಥ ಏನಂತ ಅಂದರೆ, ನಿಮಗೆ ಈ ಗಾಡೀಲಿ ನಿಮಗೆ 0 ಡೌನ್ ಪೇಮೆಂಟಲ್ಲಿ ಈ ಗಾಡಿ ಸಿಗುತ್ತೆ. ಯಾಕಂತ ಅಂದರೆ ನಿಮಗೆ ಮಾಡೆಲ್ ಗಾಡಿ ಪ್ರೈಸ್ ಕಮ್ಮಿ, ಅವರು ಲೋನೇ ಜಾಸ್ತಿ ಕೊಡ್ತಾರೆ ಕಾರ್ ಬೆಲೆಗಿಂತ. ಸೊ ಹಾಗಾಗಿ ಯಾರೆಲ್ಲ ಒಂದು ಫ್ಯಾಮಿಲಿ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ರೆನಾಲ್ಟ್ ಟ್ರೈಬರ್ RXZ ವೇರಿಯಂಟ್, ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ಸರ್ ಏನ್ ಮಾಡಲ್ ಇದು? ಸರ್ 2021 ಮಾಡಲ್ ಗಾಡಿ ಸರ್ ಇದು. ಮೇಂಟ್ ಕಂಡೀಷನ್ ಇದೆ, ಕಮ್ಮಿ 90,000 ಓಡಿದೆ. ಪೆಟ್ರೋಲ್ 7 ಸೀಟರ್ ಗಾಡಿ. ಓಕೆ, 7 ಸೀಟರ್ ಗಾಡಿ. ಪ್ರೈಸ್ ಕೂಡ ಕೊಡ್ತೀನಿ 5,75,000 ಮಾತ್ರ ಕೊಟ್ಟು ಮಾಡಿದೀನಿ. 100% ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಓಕೆ, 100% ಫುಲ್ ಲೋನೇ ಆಗುತ್ತೆ. 5,75,000 5,75,000 ಅಂದ್ರೆ 0 ಡೌನ್ ಪೇಮೆಂಟ್ಗೂ ಕೂಡ ನಿಮ್ಗೆ ಆರಾಮಾಗಿ ಈ ಗಾಡಿ ಸಿಗುತ್ತೆ. ಸೊ ಯಾರೆಲ್ಲ ಟ್ರೈಬರ್ ಗಾಡಿನೇ ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಈ ಗಾಡಿ ಬಂದು ನಿಮಗೆ ಹೌಸ್ ಆಫ್ ಕಾರ್ಸ್ ಬೆಳೆಕಳ್ಳಿ ಬ್ಯಾಂಗ್ಳೂರಲ್ಲಿ ಇರುತ್ತೆ. ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕರೆ ಮಾಡಿ ಮಾತಾಡಿ. ಕಡಿಮೆ ದುಡ್ಡಲ್ಲಿ ನಮಗೆ ಒಂದು ದೊಡ್ಡ ಗಾಡಿ ಬೇಕು, XUVನೇ ಬೇಕು ಸರ್, ಅದನ್ನು ಕೂಡ ನಮಗೆ ಬಜೆಟು ಒಳ್ಳೆ ಬಜೆಟಲ್ಲಿ ಕೊಡಿಸಿ, ಚಾನ್ಸ್ ಪ್ರೈಸಲ್ಲಿ ಕೊಡಿಸಿ ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. KA05 ಬ್ಯಾಂಗ್ಳೂರ್ ರಿಜಿಸ್ಟರ್ ಆಗಿರುತ್ತೆ. ಈ ಗಾಡಿ ಬಂದು ನಿಮಗೆ W6 ವೇರಿಯಂಟ್, ಸಿಂಗಲ್ ಓನರ್. ಮಾಡೆಲ್ ಜಾಸ್ತಿ, ಸಿಂಗಲ್ ಓನರ್ ಗಾಡಿ. ರೇಟು ಸಹ ನಿಮಗೆ ಕಡಿಮೆಗೆ ಸಿಗ್ತಾ ಇದೆ. ಸರ್ ಏನ್ ಮಾಡಲ್ ಅಂತ ಹೇಳಿದ್ರೆ? ಸರ್ 2014 ಮಾಡಲ್, ಸಿಂಗಲ್ ಓನರ್, 1 ಲಕ್ಷ ಓಡಿದೆ ಗಾಡಿ. W6 ಇದು. ಪ್ರೈಸ್ ಕೂಡ ಕೊಡ್ತೀನಿ, ಲೋನ್ ಕೂಡ ಮಾಡ್ಕೊಡ್ತೀನಿ. ಈ ಗಾಡಿಗೆ 5,75,000 ಮಾತ್ರ ನಾನು ರೇಟ್ ಆಸ್ಕಿಂಗ್ ಪ್ರೈಸ್ ಹಾಕಿದ್ದೀನಿ. ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀನಿ. ಬರೀ 5,75,000. ನನಗೆ ಕೇಳಿದ್ರೆ 5 ಲಕ್ಷ ಏನು ಪೂರ್ತಿ ಲೋನೇ ಆಗ್ಬಿಡುತ್ತೆ. ಮೋಸ್ಟ್ಲಿ ಟ್ರೈ ಮಾಡಿದ್ರೆ ಪೂರ್ತಿ ಲೋನ್ ಆಗಿದ್ರೆ, ಪ್ರೊಫೈಲ್ ಚೆನ್ನಾಗಿದ್ರೆ ಪೂರ್ತಿ ಲೋನೇ ಆಗುತ್ತೆ. ಬಟ್ ಸಾಲ ಸಿಗ್ತಾ ಇದೆ ಅಂತ ತಲೆ ಮೇಲೆ ಭಾರ ಹಾಕೊಳ್ಳೋದು ಕೂಡ ತಪ್ಪು ಅಂತ ಹೇಳ್ತೀನಿ. 1-2 ಲಕ್ಷ ಜಾಸ್ತಿ ಅಂದರೆ ದುಡ್ಡಿದ್ರೆ 1-2 ಲಕ್ಷ ಮಾತ್ರ ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿದೆಲ್ಲ ಲೋನ್ ಆರಾಮಾಗಿ ಕೂರುತ್ತದೆ, ತೊಗೊಂಡು ಓಡಿಸ್ತಾ ಇರಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಗಾಡಿ ಬೇಕು ಸರ್, ತುಂಬ ಕಡಿಮೆ ಓಡಿರಬೇಕು ಗಾಡಿ, ಮಾಡೆಲ್ ಮಾತ್ರ ಹೊಸ ಗಾಡಿ ಥರ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. 2023 ಮಾಡೆಲ್, ಅದನ್ನು ಕೂಡ ನಿಮಗೆ ಇಯರ್ ಎಂಡ್ 12ನೇ ತಿಂಗಳಲ್ಲಿ ಗಾಡಿ ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ರೆ ಲೆಕ್ಕ 24 ಲೆಕ್ಕನೇ. ಗಾಡಿ ನೋಡ್ತಾ ಇದ್ದೀರಲ್ಲ, ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇದೆ. ಸಿಟ್ರಾನ್ C3 ವೇರಿಯಂಟ್, ಶೋರೂಮ್ ಟೈರ್ಸಲ್ಲೇ ಇದೆ. 10,000 ಓಡಿದೆ ಅಂತ ಅಂದರೆ ನಿಮಗೆ ಯಾವ್ದು ಲೆಕ್ಕಕ್ಕಿಲ್ಲ. ಇನ್ನೂ 4 ಟೈರು ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಸಿಗುತ್ತೆ. ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಇರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ. ಗಾಡಿ ಮಾತ್ರ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿರುತ್ತೆ. ಯಾರೆಲ್ಲ ಒಂದು ಕಡಿಮೆ ಬಜೆಟಲ್ಲಿ ಒಂದು ಹೊಸ ಮಾಡೆಲ್ ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಈ ಗಾಡಿ ನಿಮ್ಗೆ ಬ್ಯಾಂಗ್ಳೂರಲ್ಲಿ ಇಂಟೀರಿಯರ್ ನೋಡ್ಬೇಕು ಸರ್ ಗಾಡಿದು ಮೇನ್ ಇದು. ಹಾ ಸರ್, ಓಪನ್ ಮಾಡಿ. ಇಂಟೀರಿಯರ್ ಮಾತ್ರ ಸೂಪರ್ ಆಗಿರುತ್ತೆ ಇದು ಗಾಡಿಗೆ. ಸೊ ಬಂಧುಗಳೇ, ನೋಡ್ತಾ ಇದ್ರಲ್ಲ ಒಳಗಡೆ ಇಂಟೀರಿಯರ್, ಒಂದು ಪ್ರೀಮಿಯಂ ಕಾರಲ್ಲಿ ಏನು ಇಂಟೀರಿಯರ್ ಬರ್ತದೆ, ಈ ಕಾರಲ್ಲೂ ಸಹ ನಿಮಗೆ ಅದೇ ತರ ಒಂದು ಪ್ರೀಮಿಯಂ ಇಂಟೀರಿಯರ್ ಕೂಡ ಡಿಸೈನ್ ಮಾಡಿದ್ದಾರೆ. ಕಡಿಮೆ ಬಜೆಟ್ ಅಂತ ಹೇಳಿದ್ರೆ ಬಡವರ ಬಾದಾಮಿ ಅಂತ ಕೂಡ ಹೇಳ್ಬೋದು. ಈ ಗಾಡಿಗೆ ಆರಾಮಾಗಿ ಓಡಿಸ್ತಾ ಇರಿ. ಸರ್ ಏನು ಆಸ್ಕಿಂಗ್ ಪ್ರೈಸ್ ಇದೆ? ಸರ್ ಬರೀ 5,95,000 ಮಾತ್ರ ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಒಳ್ಳೆ ಮಾಡ್ಕೊಡ್ತೀನಿ. ಓಕೆ ಸರ್, ಲೋನ್ಗೆ ಹೋಗ್ತೀನಿ ಅಂತಂದ್ರೆ ಸರ್ 90% ಅಲ್ಲ, ಪ್ರೊಫೈಲ್ ಚೆನ್ನಾಗಿದೆ 100% ಆಗುತ್ತೆ. ಓಕೆ, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಬಂಧುಗಳೇ ಕೇಳ್ಕೊಳ್ಳಿ, ಫುಲ್ ಲೋನ್ ಆಗುತ್ತೆ. 0 ಡೌನ್ ಪೇಮೆಂಟ್ ಅಲ್ಲೂ ಕೂಡ ಆಗಕ್ಕೆ ಚಾನ್ಸಸ್ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ಡೌನ್ ಪೇಮೆಂಟ್ ಮಾಡ್ಕೊಂಡು ಸಾಲ ಆಗಿದಷ್ಟು ಕಡಿಮೆ ತೊಗೊಳಕ್ಕೆ ಟ್ರೈ ಮಾಡಿ. ಈ ಗಾಡಿ ಹೌಸ್ ಆಫ್ ಕಾರ್ಸ್ ಅಲ್ಲಿ ಇರುತ್ತೆ. ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕರೆ ಮಾಡಿ ಮಾತಾಡಿ.
ಹಾಗೆ ನೋಡ್ತಿರಲ್ಲ ನಿಮ್ಮ ಮುಂದೆ ಒಂದು ಇಕೋ ಸ್ಪೋರ್ಟ್ಸ್ ಇರುತ್ತೆ, ಅದನ್ನು ಕೂಡ ನಿಮಗೆ ಟಾಪ್ ಎಂಡ್ ಟೈಟೇನಿಯಂ ಪ್ಲಸ್ ಅಲ್ಲ ಸರ್ ಇದು, ಎಲ್ಲ ಬರುತ್ತೆ. WB ವೆಸ್ಟ್ ಬೆಂಗಾಲ್ ಬಂದು ನಿಮಗೆ ಕರ್ನಾಟಕ ನಂಬರ್ ಎಲ್ಲ ಮಾಡಿ ನಿಮಗೆ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಗಾಡಿ ನೋಡ್ತಿದ್ದೀರಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. 4 ಟೈರು ಕೂಡ ಸಹ ನಿಮಗೆ ಹೊಸ ಟೈರ್ ಇರುತ್ತೆ. ಸರ್ ಏನ್ ಮಾಡಲ್ಲ ಅಂದ್ರೆ ಸರ್ 2021 ಮಾಡಲ್ ಅಂಡ್ 21,000 ಓಡಿದೆ. 21,000 ಮಾತ್ರ. 21,000 ಮಾತ್ರ ಓಡಿದೆ. ಸಿಂಗಲ್ ಓನರ್ ಗಾಡಿ, 21 ಮಾಡಲ್ ಗಾಡಿ ಸರ್. ಇದು ಫುಲ್ಲಿ ಟಾಪ್ ಎಂಡ್ ಮಾಡಲ್ ಗಾಡಿ ಇದು, ವಿತ್ ಸನ್ ರೂಫ್, ಪೆಟ್ರೋಲ್. ಓಕೆ, ಪ್ರೈಸ್ ಕೂಡ ಒಳ್ಳೆ ಪ್ರೈಸ್ ಹಾಕ್ತಾ ಇದ್ದೀನಿ. 9,15,000 ಮಾತ್ರ ಹಾಕಿದೀನಿ ವಿತ್ ಕರ್ನಾಟಕ. ಓಕೆ, 9,10,000, 9,10,000 ಅಲಾಂಗ್ ವಿತ್ ಕರ್ನಾಟಕ ನಂಬರ್ ಅಂಡ್ ಫ್ರೀ RC ಟ್ರಾನ್ಸ್ಫರ್ ಸಮೇತ ನಿಮಗೆ ಈ ಗಾಡಿ ಸಿಗುತ್ತೆ. ಇವ್ರ ಅಡ್ರೆಸ್ ಬಂದು ನಿಮಗೆ ಹೌಸ್ ಆಫ್ ಕಾರ್ಸ್ ಬೆಳೆಕಳ್ಳಿ ಬ್ಯಾಂಗ್ಳೂರಲ್ಲಿ ಇರುತ್ತೆ. ಯಾರೆಲ್ಲ BMW ಗಾಡಿ ಬೇಕು ಸರ್, ಒಂದು ಚಾನ್ಸ್ ಪ್ರೈಸಲ್ಲಿ ಬೇಕು, ಮಾಡೆಲ್ ಗಾಡಿ ಬೇಕು, ಡೀಸೆಲ್ ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಎಸ್ ಡ್ರೈವ್ ಅಂತ ಅಂದರೆ ನಿಮಗೆ ಫುಲ್ಲಿ ಫೀಚರ್ಸ್ ಇರುತ್ತೆ. ಸನ್ ರೂಫ್ ಮಾತ್ರ ಬರಲ್ಲ, ಮಿಕ್ ಇದೆಲ್ಲ ನಿಮಗೆ ಅಲೋವಿಲ್ಸ್, ABS, ಏರ್ ಬ್ಯಾಗ್, ಸೆಂಟ್ರಲ್ ಲಾಕಿಂಗ್, ಟೇಲ್ ಸ್ಟರಿಂಗ್, ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರ್ತದೆ, ನಿಮಗೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬರ್ತದೆ. ಒಳ್ಳೆ ಒಂದು ಲಕ್ಸುರಿ ಗಾಡಿ ಅಂತ ಅಂದರೆ ನಿಮಗೆ ಒಂದು ಸ್ವಿಫ್ಟ್ ಬೆಲೆಯಲ್ಲಿ ನಿಮಗೆ BMW ಗಾಡಿ ಸಿಗ್ತಾ ಇದೆ ಅಂತ ಅಂದರೆ ಏನಕ್ಕೆ ತಗೋಬಾರ್ದು ಅಂತ ನಾನು ಹೇಳ್ತೀನಿ. ಬ್ಲ್ಯಾಕ್ ಕಲರಲ್ಲಿ ಅಂತ ಅಂದರೆ ನಿಮಗೆ ಒಳ್ಳೆ ಒಂದು ಎಲಿಗೆಂಟ್ ಲುಕ್ ಅಂತ ಕೂಡ ಹೇಳ್ಬೋದು. ಎಲ್ಲ ಲೆದರ್ ಸೀಟ್ಸ್ ಕವರ್ಸ್ ಎಲ್ಲ ಈ ಗಾಡಿ ನಿಮಗೆ ಸಿಗುತ್ತೆ. ಸರ್ ಏನು ಡೀಟೇಲ್ಸ್ ಇದು? ಸರ್ ಡೀಟೇಲ್ಸ್ ಬಂದು 2013 ಮಾಡಲ್ ಗಾಡಿ, 66,000 ಮಾತ್ರ ಓಡಿದೆ. 66,000. ಹೌದು, 66,000 ಮಾತ್ರ ಓಡಿದೆ. ರೆಕಾರ್ಡೆಡ್ 13 ಮಾಡಲ್ ಗಾಡಿ ಆಗಿದೆ. ಸನ್ ರೂಫ್ ಮಾತ್ರ ಬರಲ್ಲ, ಮಿಕ್ಕಿದ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. ಪ್ರೈಸು ಕೂಡ ಕೊಡ್ತೀನಿ. ಡೀಸೆಲ್ ಗಾಡಿ ಇದು. ಪ್ರೈಸ್ ಬಂದು ಬರೀ 5,95,000 ಇದೆ ಸರ್. ಬರೀ 5,95,000 BMW X1 ಡೀಸೆಲ್ ಗಾಡಿ. ಅದು ಡೀಸೆಲ್ ಗಾಡಿ, ಬೇರೆ ಕಮ್ಮಿ ಓಡಿರೋದು ಬೇರೆ. ಕಮ್ಮಿ ಓಡಿರೋದು ಬರೀ K51 ಪಕ್ಕ ಕರ್ನಾಟಕ ಗಾಡಿ. ಓಕೆ, ಸೊ ಬಂಧುಗಳೇ ನೋಡ್ತಿರಲ್ಲ ಎಷ್ಟು ಕಮ್ಮಿ ಓಡಿರೋದು BMW ಅಲ್ಲಿ, ಕಾರಲ್ಲಿ ಅಂತ ಕೇಳಿದ್ರೆ ನಿಮಗೆ ಒಳ್ಳೆ ಒಂದು ಚಾನ್ಸ್ ಆಫರ್ ಅಂತ ಕೂಡ ಹೇಳ್ಬೋದು. ಸೊ ಯಾರೆಲ್ಲ BMW X1 ಗಾಡಿನೇ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರಲ್ಲ ಈ ಗಾಡಿ ಅವ್ರಿಗೋಸ್ಕರ ಈ ಗಾಡಿ ಬಂದು ನಿಮಗೆ ಹೌಸ್ ಆಫ್ ಕಾರ್ಸ್ ಬೆಳೆಕಲ್ಲಲ್ಲಿ ಬ್ಯಾಂಗ್ಳೂರಲ್ಲಿ ನಿಮಗೆ ಈ ಗಾಡಿ ಸಿಗುತ್ತೆ. ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಮ್ಮನ್ನ ಕರೆ ಮಾಡಿ ನೇಮ್ ಡ್ರೀಮ್ ಗಾಡಿನ ಬುಕ್ ಮಾಡಿ. ಇನ್ನೊಂದು ಹೇಳ್ಬಿಡ್ತೀನಿ ನಿಮ್ಗೆ, ಇಷ್ಟು ಕಮ್ಮಿ ಆಗಿ ಕೊಡ್ತಾ ಇದ್ದೀರಾ, ಗಾಡಿ ಆಕ್ಸಿಡೆಂಟ್ ಆಗಿದ್ಯಾ, ಇದಾಗಿದ್ಯಾ, ಮೀಟರ್ ಟೈಮ್ ಇದೆಯಾ ಅಂತ ಆ ತರ ಏನಿಲ್ಲ. ನೋ ಆಕ್ಸಿಡೆಂಟ್, 100% ಆಕ್ಸಿಡೆಂಟ್ ಫ್ರೀ ಇದೆ. ಮೀಟರ್ ಟೈಮ್ ಕೂಡ ಆಗಿಲ್ಲ, 100% ಜಿನಿನ್ ಇದೆ. ಇದು ಪ್ರೈಸ್ ಏನಕ್ಕೆ ಕಮ್ಮಿ ಅಂದ್ರೆ ಮಾರ್ಕೆಟ್ ಇಂದ 10 ಲಕ್ಷ ಗಾಡಿ ಯಾಕೆ 595 ಕೊಡ್ತಾ ಇದ್ದಾರೆ ಅಂದ್ರೆ ಜಸ್ಟ್ 4th ಓನರ್ ಆಗಿದೆ ಅಂತ ಮಾತ್ರ. 4 ಓನರ್ ಆಗಿದೆ ಅಂತ ಪ್ರೈಸ್ ಮಾತ್ರ ಕಮ್ಮಿ ಇದೆ. ಬಟ್ ಗಾಡಿ ಮಾತ್ರ ಓಡಿರೋದೆಲ್ಲ ನಿಮ್ಗೆ 100% ಜೆನ್ಯೂನ್ ಇರುತ್ತೆ.